5 ಬಾರಿ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ. ನಾನೇನು ಆಡಳಿತ ಪಕ್ಷದಲ್ಲೆಲ್ಲ ಇರಲಿಲ್ಲ, ವಿರೋಧ ಪಕ್ಷದಲ್ಲೇ ಇದ್ದಿದ್ದು. ಈ ಬಾರಿ ಮಾತ್ರ ಆಡಳಿತ 20 ತಿಂಗಳ ಆಡಳಿತ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಬಿಟ್ಟರೆ ಇವತ್ತು ಮಾತ್ರ ನನಗೆ ಆಡಳಿತ. ಅವತ್ತು ಕುಮಾರಣ್ಣ ಅವ್ರು ನನ್ನನ್ನು ಮನಸ್ಸು ಮಾಡಿದರೆ ಮಂತ್ರಿ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅವತ್ತು DK ಶಿವಕುಮಾರ್ ಅವರು 3 ವರ್ಷಗಳ ಅವಧಿಯಲ್ಲಿ ನಾನು ಗೆದ್ದ ತಕ್ಷಣವೇ ಚೇರ್ಮನ್ ಕೂಡ ಮಾಡಿದ್ರು. ಈಗ 3 ವರ್ಷದಲ್ಲಿ ಮಂತ್ರಿ ಕೂಡ ಮಾಡಿದ್ರು. ಅಂದರೆ ಒಬ್ಬ ರಾಜಕಾರಣಿಗೆ ಒಬ್ಬ ನಾಯಕನನ್ನು ಬೆಳೆಸಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರಬೇಕು. ಆ ರೀತಿ ಇವತ್ತು ಜವಾಬ್ದಾರಿ ಜಾಸ್ತಿ ಮಾಡಿದ್ದಾರೆ. ಜಿಲ್ಲೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಇರಿಸಿದ್ದಾರೆ. ಅದನ್ನು ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನನ್ನನ್ನು ಮಂತ್ರಿ ಮಾಡಿದವರು DK ಶಿವಕುಮಾರ್ ಅವರು. ಆದರೆ ನನ್ನನ್ನು ಶಾಸಕನಾಗಿ ಮಾಡಿದವರು ಈ ಕ್ಷೇತ್ರದ ಜನತೆ. 5 ಬಾರಿ ನಾನು 5 ಬಾರಿ ಗೆಲ್ತಕ್ಕಂಥದ್ದು ಅದು ಸುಲಭವಾದ ಕೆಲಸ ಅಲ್ಲ ಅಂತ ನಾನು ಅನ್ಕೋತೀನಿ. ಆದರೆ ಜನಗಳ ಆಶೀರ್ವಾದ, ಜನಗಳ ಪ್ರೀತಿ ಎಲ್ಲ ಒಂದು ಕಡೆ ನನ್ನ ಮೇಲೆ ಏನಾದರೂ ಒಂದು ಒಳ್ಳೇದು ಮಾಡ್ತಾನೆ ಈ ತಾಲೂಕಿಗೆ ಅಂತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ನನ್ನನ್ನು ಶಾಸಕನಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ನಾಯಕರು ನನ್ನ ಮಂತ್ರಿಯಾಗಿ ಮಾಡಿದ್ದಾರೆ. ಇವತ್ತು ರೇವಣ್ಣವರು, CM ಲಿಂಗಪ್ಪನವರು ಅಂತ ಹಿರಿಯ ಮುತ್ಸದಿ ರಾಜಕಾರಣಿಗಳು ಈ ಕ್ಷೇತ್ರದಲ್ಲಿ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅವರೆಲ್ಲರ ಸಲಹೆಯನ್ನು ತೆಗೆದುಕೊಂಡು ಈ ಒಂದು ಕ್ಷೇತ್ರವನ್ನು ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವು ಪಣ ತೊಡ್ತೀನಿ. ನಿಮ್ಮ ಸಲಹೆಗಳು ಕೂಡ ಬರಲಿ, ನಿಮ್ಮ ಸಲಹೆಗಳು ಏನು ಆಗಬೇಕು ಈ ಕ್ಷೇತ್ರಕ್ಕೆ ಅಂತೇಳಿ ನಿಮ್ಮ ಸಲಹೆಗಳಿಗೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಮ್ಮ ವಿರೋಧಿಗಳು ಕೂಡ ಸಲಹೆ ಕೊಟ್ಟರೆ ಶಿರ್ಷಾ ವಹಿಸಿ ಅದನ್ನು ನೆರವೇರಿಸ್ತಕ್ಕಂಥ ಕೆಲಸನ ಖಂಡಿತ ಮಾಡ್ತೀನಿ. ಇವಾಗ ನಮ್ಮದು ದ್ವೇಷದ